ಹಲೋ ಎವ್ರಿವನ್. ಕಾಲೇಜ್ ನೋಡಿ ನಾನೇನು ಸ್ಟೂಡೆಂಟ್ ಅಂದ್ಕೊಂಡಿದ್ದೀರಾ? ಇಲ್ಲ, ಲಾಸ್ಟ್ ಮಂತ್ ಅಷ್ಟೇ ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಆದರೂ ಯಾಕೆ ಕಾಲೇಜಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಯಾಕೆ ಅಂದರೆ ಇದು ನನ್ನ ಮೊದಲನೇ ವ್ಲಾಗ್. ಅದನ್ನು ನಾನು ಕಾಲೇಜಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತು. ಬಿಕಾಸ್ ಇಲ್ಲಿ ನನ್ನ ಒಂದು ಸ್ಟೂಡೆಂಟ್ ಲೈಫ್ ಎಂಡಾಗಿ ಒಂದು ಕೆರಿಯರ್ ಅನ್ನೋ ಒಂದು ಹೊಸ ಚಾಪ್ಟರ್ ಶುರು ಆಗ್ತಾಯಿದೆ. ಸೊ ಒಂದು ಸಲ ಕಾಲೇಜ್ನ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಗೋಣ ಅಂತ ಬಂದಿದ್ದೆ. ಸದ್ಯಕ್ಕೆ ನಮ್ಮ ಫ್ರೆಂಡ್ಸ್ ಯಾರೂ ಬಂದಿಲ್ಲ, ನಾನು ಒಬ್ಬಳೇ ಬಂದಿದ್ದೀನಿ. ಸೊ ಹೇಗೋ ಬಂದಿದ್ದೀನಲ್ಲ ಅಂತ ಲಂಚ್ ಮಾಡಿಕೊಂಡು ಕ್ಯಾಂಪಸ್, ಕ್ಲಾಸ್ ರೂಮ್ಸ್, ಲೈಬ್ರರೀಸ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಈ ಬುಕ್ ನಾನು ಆಲ್ರೆಡಿ ಓದಿದ್ದೆ. ಅದು ಒಂದೇ ಒಂದು ಸಲ ಹೆಂಗೋ ಲೈಬ್ರರಿಗೆ ಬಂದಿದ್ದೀನಲ್ಲ ಅಂತ ಇಂಟ್ರೋ ಮತ್ತು ಕನ್ಕ್ಲೂಷನ್ನ ಓದಿ ಮುಗಿಸಿದೆ. ಇಂಜಿನಿಯರಿಂಗ್ ಆಯಿತು, ಆಮೇಲೆ ಏನು ಮಾಡ್ತೀನಿ ಅಂತ ಹೇಳಿಲ್ಲ ಅಲ್ವಾ? ಕರೆಂಟ್ಲಿ ಐ ಹ್ಯಾವ್ ಆನ್ ಆಫರ್. ಇಟ್ಸ್ ಎ ಸರ್ವಿಸ್ ಬೇಸ್ಡ್ ಕಂಪ್ನಿ. ಬಟ್ ಜಾಯ್ನಿಂಗ್ ಯಾವಾಗ ಅಂತ ಕನ್ಫರ್ಮ್ ಇಲ್ಲ. ಅದು 2 ಮಂತ್ಸ್, 3 ಮಂತ್ಸ್ ಆದರೂ 5 ಮಂತ್ಸ್ ಆದರೂ ಆಗ್ಬೋದು. ಸೊ ಅದಕ್ಕೆ ಇವತ್ತಿನ ನಾವು ಜಾಬ್ ಅಂತನ್ನ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ ನಾನು ಹೇಗೆ ಪ್ರಿಪೇರ್ ಆಗ್ತೀನಿ, ಯಾವ ಥರ ಅಪ್ಲೈ ಮಾಡ್ತೀನಿ, ನನ್ನ ಡೈಲಿ ರುಟೀನ್ ಹೇಗಿರುತ್ತೆ, ಇದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಮೀ.